ಹಾಯ್ ಹಲೋ ಎಲ್ಲ ನನ್ನ ಅಗ್ನಿವೀರ ಟೈಗರ್ಸ್ಗಳಿಗೆ ಜೈ ಹಿಂದ. ಸೊ ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಆರ್ಮಿದಲ್ಲಿ ಫಿಸಿಕಲ್ ಆಯಿತು, ಅದೇ ಥರನಾಗಿ ರನ್ನಿಂಗ್ನಲ್ಲಿ ಎಷ್ಟು ಮಾರ್ಕ್ಸ್ ಸಿಗ್ತದ, ಫುಲ್ಅಪ್ಸ್ನಲ್ಲಿ ಎಷ್ಟು ಮಾರ್ಕ್ಸ್ ಸಿಗ್ತದ, ಮತ್ತು ಅದೇ ಥರನಾಗಿ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡ್ರೆ ನೀವು ಈ ಸರಿ ಫೈನಲ್ ಲಿಸ್ಟ್ನಲ್ಲಿ ಕ್ವಾಲಿಫೈ ಆಗ್ತೀರಿ. ಸೊ ಇದೊಂದು ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗಳಿಗೆ, ಸೊ ಅಗ್ನಿವೀರ ಎಲ್ಲ ನನ್ನ ಯಂಗ್ ಸೋಲ್ಜರ್ಸ್ಗಳಿಗೆ ಇದೊಂದು ಕನ್ಫ್ಯೂಷನ್ ಆಗ್ತಾ ಇತ್ತು. ಸರ್ ಇದ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್, ಯಾವ ಥರ ಮಾರ್ಕ್ಸ್ ಕೌಂಟ್ ಆಗ್ತದ, ಸೊ ನಾವು ಎಷ್ಟು ತೊಗೊಂಡ್ರೆ ನಾವು ಫೈನಲ್ ಲಿಸ್ಟ್ಗೆ ಕ್ವಾಲಿಫೈ ಆಗ್ಬೋದು. ಸರ್ ನಾನು ಫಿಸಿಕಲ್ನಲ್ಲಿ ವೀಕ್ ಇದ್ದೀನಿ ಸರ್, ನಾನು 100 ಫಿಸಿಕಲ್ನಲ್ಲಿ ತೊಗೊಂಡ್ರೆ ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದರೆ, ಸೊ ಫಿಸಿಕಲ್ 100 ತೊಗೊಂಡ್ರೆ ನಾನು ಕ್ವಾಲಿಫೈ ಆಗಬಹುದಾ ಅಂತೇಳಿ ಕೇಳ್ಸದ ಪ್ರತಿಯೊಂದು ಸ್ಟೂಡೆಂಟ್ಸ್ಗಳದ ಡೌಟ್ಗಳಿದಾವೆ. ಓಕೆ, ಆ ಡೌಟ್ಗಳನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಏನೂ ನಿಮ್ಗೆ ತೊಂದರೆ ಆಗ್ಲಾರ್ದಾಗೆ, ಸೊ ಏನೂ ಕೂಡ ಕನ್ಫ್ಯೂಷನ್ ಆಗ್ಲಾರ್ದಾಗೆ ಇದರಲ್ಲಿ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ಇದ್ರ ಮೇಲೆ ನೀವು ರೆಡಿ ಆಗಬೇಕಾಗುತ್ತೆ. ಸೊ ಈ ಚಾರ್ಟನ್ನು ಇಟ್ಕೊಂಡ್ಬಿಟ್ಟು ಬೇಕಿದ್ರೆ ಒಂದು ಸಾರಿ ಈ ಚಾರ್ಟನ್ನು ಸ್ಕ್ರೀನ್ಶಾಟನ್ನಾದರೂ ತೊಗೊಳ್ಳಿ. ಈ ಚಾರ್ಟನ್ನು ಸ್ಕ್ರೀನ್ಶಾಟನ್ನಾದರೂ ತೊಗೊಳ್ರಿ, ಎಷ್ಟು ಮಾರ್ಕ್ಸ್ ಇರ್ತದ. ಸೊ ಫಸ್ಟ್ ಗ್ರೂಪಿಗೆ ಎಷ್ಟು, ಸೆಕೆಂಡ್ ಗ್ರೂಪಿಗೆ ಎಷ್ಟು, ಥರ್ಡ್, ಫೋರ್ತು, ನೆಕ್ಸ್ಟ್ ಫುಲ್ಅಪ್ಸ್ನಲ್ಲಿ 10 ಹೊಡೆದ್ರೆ ಎಷ್ಟು, ಅದೇ ಥರನಾಗಿ 6 ಹೊಡೆದ್ರೆ ಎಷ್ಟು ಸಿಗ್ತದ, ನೆಕ್ಸ್ಟ್ ಎಷ್ಟು ಕ್ವಶನ್ ಟಚ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಸಿಗ್ತದ ಅನ್ನೋದು ಕೂಡ ನಾನು ಇದರಲ್ಲಿ ಕ್ಲಿಯರಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಯಾವುದೇ ಒಂದು ಇಂಡಿಯನ್ ಆರ್ಮಿನೇ ಅಂತಲ್ಲ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬ್ ಆಗಿರಲಿ, ನೇವಿ, ಏರ್ಫೋರ್ಸ್, CISF, BSF, ITBP, SSCGD, MTS ಸಾಕಷ್ಟು 10th ಬೇಸ್ ಮೇಲೇ ಕಾಲ್ ಫಾರ್ಮನ್ನು ಮಾಡಿರ್ತಾರೆ. 10th ಬೇಸ್ ಮೇಲೆ ಅಂತಷ್ಟಲ್ಲ, ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿದ್ರು ಕೂಡ ಅದ್ರ ಬಗ್ಗೆ ಅಪ್ಡೇಟ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾನೆ ಇರ್ತದೆ. ಓಕೆ, ಯಾರೆಲ್ಲ ಇಂಡಿಯನ್ ಆರ್ಮಿಗೆ ರೆಡಿ ಆಗ್ತಾ ಇದೆಯಲ್ಲ, ಸರ್ ಐ ಆಮ್ ಇಂಡಿಯನ್ ಆರ್ಮಿ, ಈ ಸರಿ ನಾನು ಇಂಡಿಯನ್ ಆರ್ಮಿಗೆ ಹೋಗ್ತೀನಿ ಅಂತ ಹೇಳಿಕೆಸಿಂದ ನಿಮ್ಮ ಟಾರ್ಗೆಟ್ ಇಟ್ಕೊಂಡು ಇವತ್ತು ನಿಂತ್ರೇ ಪ್ರಯತ್ನವನ್ನು ಸ್ಟಾರ್ಟ್ ಮಾಡಿ. 3 ತಿಂಗಳಾಗಿತ್ತು, ಎಕ್ಸಾಮನ್ನು ಯಾವ ಥರ ರೆಡಿ ಆಗಬೇಕು, ಎಕ್ಸಾಮ್ನಲ್ಲಿ ಯಾವ ಥರ ಕ್ವಾಲಿಫೈ ಆಗಬೇಕು ಅನ್ನೋದು ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ಚೆನ್ನಾಗಿ ಬರೆದಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಕ್ಸಾಮ್ ಜೊತೆಗೆ ಫಿಸಿಕಲ್ಲು ಕೂಡ ಇಂಪಾರ್ಟೆಂಟೇ ಆಗಿರ್ತದೆ, ಇದನ್ನು ಕರೆಕ್ಟಾಗಿ ತಿಳಿದುಕೊಳ್ಳಿ. ಓಕೆ, ಫಸ್ಟ್ ಗ್ರೂಪ್ನಲ್ಲಿ ಎಷ್ಟು ಮಾರ್ಕ್ಸ್ ಇರ್ತದ, ಓಕೆ ಇಲ್ಲಿ ನೋಡ್ಕೊಡ್ರಿ, ಟೈಮಿಂಗ್ ಎಷ್ಟು ಇರ್ತದ. ನೀವೇನಾದರೂ 4th ಗ್ರೂಪ್ ಹೊಡೆದ್ರೆ ನಾನು ಫೈನಲ್ ಕ್ವಾಲಿಫೈ ಆಗಬಹುದಾ ವಿಚಾರ ಮಾಡಿ. 4th ಗ್ರೂಪ್ ಹೊಡೆದ್ರೆ ಕ್ವಾಲಿಫೈ ಆಗ್ತೀಯೋ ಇಲ್ಲೋ ಅಂತ ಹೇಳಿಕೆಸಿಂದ ಇಲ್ಲೇ ಗೊತ್ತಾಗುತ್ತೆ ನಿನಗೆ. ನೀನು ಅನ್ಕೊಂಡಿರ್ಬೋದು ಥರ್ಡ್ ಫೋರ್ತ್ ಗ್ರೂಪ್ ಹೊಡೆದ್ರಪ್ಪ ಅಂದರೆ ನಾನು ಫೈನಲ್ ಸೆಲೆಕ್ಷನ್ ಆಗ್ಬೋದು, ಫಸ್ಟ್ ಲಿಸ್ಟ್ನಲ್ಲಿ ಕುಂತಿದ್ದೀನಿ, ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದೀನಿ, ಸೊ ನನ್ನ ತಂದೆ ತಾಯಿ ಖುಷಿ ಪಟ್ಟಿದ್ದಾರೆ, ನನ್ನ ಊರಲ್ಲಿ ಕೂಡ ಒಂದು ಎದೆ ಉಬ್ಬಿಸ್ಕೊಂಡು ಅಡ್ಡಾಡುವಷ್ಟು ಪವರ್ ನನ್ನ ಹತ್ರ ಇದೆ ಅಂತ ಹೇಳಿಕೆಸಿಂದ ಹೋಪನ್ನು ಇಟ್ಕೋಬಾರ್ದು ಅಂತ ಹೇಳಿಕೆಸಿಂದ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಇಂಡಿಯನ್ ಆರ್ಮಿ ಹೋಗುವಂಥ ಹುಚ್ಚ ಹಂಗಿರ್ತದೆ. ಜಸ್ಟ್ ನೀನು ಯಾವುದ್ರಲ್ಲಾದರೂ ಬಂದು ಕ್ವಾಲಿಫೈ ಆದ್ರೆ ಅದರ ಜೋಶ್ ಬೇರೆ ಇರ್ತೈತಿ. ಇಂಡಿಯನ್ ಆರ್ಮಿ ಒಳಗಡೆ ರನ್ನಿಂಗ್ ಹೊಡೆದಕ್ಕೆಸಿಂದ ಬ್ಯಾಂಡ್ ಹಾಕ್ಕೊಂಡು ಅದೊಂದು ಸ್ಟೇಟಸ್ ಇಡುವಂಥ ಗತ್ತ ಬೇರೆ ಇರ್ತೈತಿ. ಯಾವುದು ನೀನು 5 ತೊಲಿ ಬಂಗಾರ ಕೈಯಲ್ಲಿ ಹಾಕಿದರೂ ಕೂಡ ಅಷ್ಟು ಪವರ್ ಇರೋದಿಲ್ಲ, ಅದೊಂದು ಬ್ರ್ಯಾಂಡ್ ಹಾಕಿ ಫೋಟೋವನ್ನು ತಕ್ಕೊಳ್ಳುವಂಥ ಪವರೇ ಬೇರೆ ಇರ್ತದೆ. ಇಲ್ಲಿ ನೋಡ್ಕೊಡ್ರಿ ಇರಲಿ, ಯಾಕಂದ್ರೆ ಇಂಡಿಯನ್ ಆರ್ಮಿ ಕನಸನ್ನು ಕನಸನ್ನು ಹೊತ್ಕೊಂಡು ಆಸೆಯನ್ನು ಪಟ್ಟು ವರದಿಯನ್ನು ಹಾಕಬೇಕಂತ ಕನಸು ಕಟ್ಟಿರ್ತಕ್ಕಂಥವ್ರಿಗೆ ಮಾತ್ರ ಅದ್ರ ವ್ಯಾಲ್ಯೂ ಏನಂತ, ಸೊ ಆ ಬ್ಯಾಂಡ್ ವ್ಯಾಲ್ಯೂ ಏನಂತ ಗೊತ್ತಿರ್ತದೆ. ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಗ್ರೂಪ್ ಮತ್ತು ಟೈಮಿಂಗ್ ಮಾರ್ಕ್ಸ್. ಫಸ್ಟ್ ಗ್ರೂಪ್ನಲ್ಲಿ ಎಷ್ಟು ಟೈಮಿಂಗ್ ಇರ್ತದೆ, 5:30 ಒಳಗಡೆ ಓಡಿದರೆ 5:30 ಓಡಿದ್ರು ಓಕೆ. 5:30 ನೀವೇನಾದರೂ ಓಡಿದ್ರಿಪ್ಪ ಅಂದರೆ 60 ಮಾರ್ಕ್ಸ್ ನಿಮ್ಗೆ ಸಿಗ್ತದೆ. ಎಷ್ಟು? 60 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ ನೋಡ್ಕೊಟ್ರೆ 5:31 ಹಿಡಿದು 5:45 ಒಳಗಡೆ ಓಡಿದ್ರಿಪ್ಪ ಅಂದರೆ 48 ಮಾರ್ಕ್ಸ್ ನಿಮ್ಗೆ ಸಿಗ್ತದೆ. ಅದೇ ಥರನಾಗಿ ಥರ್ಡ್ ಗ್ರೂಪ್ ಏನಾದರೂ ಓಡಿದೆಯಪ್ಪ ಅಂದರೆ 5:46 ಹಿಡಿದು 6 ನಿಮಿಷದ ಒಳಗಡೆ ಓಡಿದೆಯಪ್ಪ ಅಂದರೆ 36 ಮಾರ್ಕ್ಸ್ ನಿನಗೆ ಸಿಗ್ತದೆ. ಅದರ ಜೊತೆಗೆ 4th ಗ್ರೂಪ್ ನೋಡ್ಕೊಡ್ರಿ, 6 ನಿಮಿಷ 1 ಸೆಕೆಂಡ್ ಹಿಡಿದು 15 ಸೆಕೆಂಡ್ ಓಡಿದೆಯಪ್ಪ ಅಂದರೆ 24 ಮಾರ್ಕ್ಸ್ ಸಿಗ್ತದೆ. ಓಕೆ, ರನ್ನಿಂಗ್ದಾಯಿತು. ನೆಕ್ಸ್ಟ್ ಫುಲ್ಅಪ್ಸ್ ನೋಡ್ಕೊಡ್ರಿ 10 ನೀನೇನಾದರೂ ಹೊಡೆದಿ ಅಂತಂದರೆ, ಫುಲ್ಅಪ್ಸ್ ಹೊಡಿಬೇಕಾದ್ರೆ ಸೊ ಕರೆಕ್ಟಾಗಿ ನಿಮ್ಮ ಬಾಡಿ ಇರಬೇಕಾಗತ್ತೆ. ಸೊ ಅದೆಲ್ಲನೂ ಕೂಡ ಚೆಕ್ಕನ್ನು ಮಾಡಿದ್ರೆ, ಅಕಸ್ಮಾತ್ ನೀನೇನಾದರೂ ಫುಲ್ ಬಾಡಿ ಡೌನ್ ಮಾಡಿಲ್ಲ ಅಂದ್ರೆ ಅದರಲ್ಲಿ ಒಂದು ಲೆಸ್ ಆಗುತ್ತೆ, ಅದು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಅಂದ್ಕೊಂಡಿರ್ತಾರ ನಾನು 10 ಹೊಡೆದಿದ್ದೀನಿ ಅಂತ ಹೇಳಿಕೆ ಅಂತ ಡೌನ್ ಆಗ್ತೀರಾ.
ಬಟ್ ನೀವು 10 ಹೊಡೆದಾದ್ಮೇಲೆ ಡೌನ್ ಅಂತಂದಾಗ ಡಿಸ್ಕ್ವಾಲಿಫೈ ಮಾಡ್ತಾರೆ. 1 ಮಾರ್ಕ್ಸನ್ನು ನಿಮ್ದು 1 ಫುಲ್-ಅಪ್ಸನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಅದಕ್ಕೋಸ್ಕರ ಕರೆಕ್ಟಾಗಿ ಫುಲ್-ಅಪ್ಸನ್ನು ಹೊಡಿರಿ. 10 ಹೊಡೆದ್ರೆ 40 ಮಾರ್ಕ್ಸ್ ಸಿಗ್ತದೆ. 9 ಹೊಡೆದ್ರೆ 33 ಮಾರ್ಕ್ಸ್. ಎಷ್ಟು? 7 ಮಾರ್ಕ್ಸ್ ಫರ್ಕ್ ಅದು. ನೆಕ್ಸ್ಟ್ 8 ಹೊಡೆದ್ರೆ ನೋಡ್ಕೊಡ್ರಿ ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್ ಫರ್ಕ್ ಆಯ್ತು. ನೆಕ್ಸ್ಟ್ 7 ಹೊಡೆದಪ್ಪ ಅಂದರೆ 21 ಮಾರ್ಕ್ಸ್. ಇಲ್ಲಿ ಕೂಡ 6 ಮಾರ್ಕ್ಸ್ ಫರ್ಕ್ ಆಯಿತು. ನೆಕ್ಸ್ಟ್ 6 ಹೊಡೆದಪ್ಪ ಅಂದರೆ 16. ಇಲ್ಲಿ ಕೂಡ ನೋಡ್ಕೊ ನಿನಗೆ ಎಷ್ಟು? 5 ಮಾರ್ಕ್ಸ್ ಫರ್ಕ್ ಆಯಿತು. ಎಷ್ಟು ಡಿಫ್ರೆನ್ಸ್ ಇದೆ ನೋಡು. ಬರೀ ಒಂದು ಪುಷಪ್ ಕಡಿಮೆ ಹೊಡೆದಪ್ಪ ಅಂತಂದ್ರೆ ಎಷ್ಟು ಜೀವನನೇ ವೇಸ್ಟ್ ಆಗುವಂಥ ಟೈಮಿಂಗ್ ಇಲ್ಲಿರ್ತದೆ. ಯಾಕಂದರೆ ಎಕ್ಸಾಮ್ ಎಷ್ಟು ಓದಿ ನೀನು ಟ್ಯಾಲೆಂಟ್ ತೊಗೊಂಡು ಎಕ್ಸಾಮನ್ನು ಎಷ್ಟು ಚೆನ್ನಾಗಿ ಬರೆದಿದೆಯಲ್ಲ, ನೀ ಎಕ್ಸಾಮ್ನಲ್ಲಿ 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರೂ ಕೂಡ ನೀನು ಫಿಸಿಕಲ್ನಲ್ಲಿ 4th ಗ್ರೂಪ್ ಏನಾದರೂ ಹೊಡೆದು ಫುಲ್-ಅಪ್ಸನ್ನು ಕಡಿಮೆ ಹೊಡೆದೆ ಅಂದರೆ 100% ಫೈನಲ್ ಲಿಸ್ಟ್ನಲ್ಲಿ ಕುತ್ಕೊಳ್ಳೋಕೆ ಆಗೋದಿಲ್ಲ. ಯಾವ ಥರ ಅಂತ ತಿಳಿಸ್ಕೊಡ್ತೀನಿ, ತಿಳ್ಕೊ. ಇಲ್ಲಿ ನೋಡ್ಕೊ ಒಂದು ಸರಿ 50 ಕ್ವಶನ್ಸ್ಗಳಿರ್ತಾವೆ. 100 ಮಾರ್ಕ್ಸ್ ಇರ್ತಾವೆ. ಅಂದರೆ 1 ಕ್ವಶನಿಗೆ 2 ಮಾರ್ಕ್ಸ್ ಇರ್ತದೆ. ಎಷ್ಟು? 1 ಕ್ವಶನಿಗೆ 2 ಮಾರ್ಕ್ಸ್ ಇರ್ತದೆ. ನೀನು ಈಗಾಗಲೇ 50 ಕ್ವಶನ್ಸನ್ನು ಟಚ್ ಮಾಡಿ ಬಂದಿದೆ. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇದ್ದಿದ್ದಿಲ್ಲ, ಅಂದರೆ ಲೆಸ್ ಮಾರ್ಕಿಂಗ್ ಇದ್ದಿದ್ದಿಲ್ಲ. ಆದ ಕಾರಣಕ್ಕೋಸ್ಕರ ಮೊದಲಿಗೆ ನಿನಗೆ ಎಷ್ಟು ಗೊತ್ತಿದ್ದಿಲ್ಲ ಅಷ್ಟು ಮಾರ್ಕ್ಸನ್ನು ಹಾಕಿ ಅಷ್ಟು ಕ್ವಶನ್ಸ್ಗಳನ್ನು ಟಚ್ ಮಾಡಿದ್ದಿ. ಅದಾದಮೇಲೆ ಅಂತಾರಲ್ಲ ದೇವ್ರಂಕಿ, ಅದು ನಮ್ಗೆ ಬಿಡ್ಲಾರ ಕರ್ಮಣ. ಅದು ನೆಗೆಟಿವರೇ ಇರಲಿ, ನೆಗೆಟಿವ್ ಇದ್ರೂ ಓಕೆ, ಇರಲಿಕ್ಕೂ ಓಕೆ, ನಾವು ದೇವ್ರಂಕಿ ಹಾಕೋರ. ಹಂಗೈತೆ ನಮ್ಮ ಇಂಡಿಯನ್ ಆರ್ಮಿ ಹುಡುಗರು ಟ್ಯಾಲೆಂಟ. ನಾವು ಬಿಡಂಗೇ ಇಲ್ಲ. ಆದರೂ ದೇವ್ರ ಕೈ ಹಿಡಿತಾನೆ ಅನ್ನೋದು ಒಂದು ಕನಸನ್ನು ಕಟ್ಟಿರ್ತೀವಲ್ಲ, ಸೊ ಒಂದು ಆಸೆಯನ್ನು ಇಟ್ಟಿರ್ತೀವಲ್ಲ, ಅದು 100% ಸಕ್ಸಸ್ ಆಗೇ ಆಗುತ್ತೆ. ಓಕೆ, ಇಲ್ಲಿ ನೋಡ್ಕೊಡ್ರಿ ಒಂದು ಸರಿ ಕರೆಕ್ಟಾಗಿ. ನೀನೇನಾದರೂ ಸರ್ ನಾನು 25 ಕ್ವಶನ್ಸನ್ನು ಎಕ್ಯುರೇಟಾಗಿ ಹಾಕಿದ್ದೀನಿ. ಎಷ್ಟು? 25 ಕ್ವಶನ್ಸನ್ನು ನಾನು ಎಕ್ಯುರೇಟಾಗಿ ಹಾಕಿದ್ದೀನಿ. ಇದರಲ್ಲಿ ಯಾವ ಕ್ವಶನ್ ಮಿಸ್ ಆಗೋದಿಲ್ಲ. ಎಸ್, ಓಕೆ. 25 ಎಕ್ಯುರೇಟ್ ಹಾಕಿ, ಇನ್ನು 25 ಡಮ್ಮಿ ಹಾಕಿ, ಅಂದರೆ ದೇವರ ಅಂಕಿ ಹಾಕಿ. ದೇವರ ಅಂಕಿ ಒಳಗೆ 25ರೊಳಗೆ ನಮ್ದು ಗಾಂಡು ನಶೀಬ್ ಐತೆ ಅಂತ ತಿಳ್ಕೊ. ಅದರೊಳಗೆ ಜಸ್ಟ್ 2 ಮಾತ್ರ ಕರೆಕ್ಟ್ ಆಗಿದಾವೆ. ಎಷ್ಟು? ಜಸ್ಟ್ 2 ಮಾರ್ಕ್ಸ್ ಮಾತ್ರ, 2 ಕ್ವಶನ್ಗಳು ಮಾತ್ರ ಕರೆಕ್ಟ್ ಆಗಿದಾವೆ. ಎಷ್ಟಾಯಿತು? ಇಲ್ಲಿ 25 ಕ್ವಶನ್ಸಿಗೆ ನಿಂದು 50 ಮಾರ್ಕ್ಸ್ ಆಯಿತು. ಓಕೆ, ಅವು 2 ಕ್ವಶನ್ಸು ಎಷ್ಟಾಯಿತು? 2 + 2 ಆದಾಗ 2 ಕ್ವಶನ್ ದೇವ್ರಂಕಿ ಆಯ್ತಪ್ಪ ಅಂತಂದರೆ ನಿಂದು ಬಂದ್ಬಿಟ್ಟು 50 ಮಾರ್ಕ್ಸ್ ಆಯಿತು. ಎಷ್ಟು? 54 ಮಾರ್ಕ್ಸ್ ಆಯಿತು. 54 ಮಾರ್ಕ್ಸ್ ಅಂತಂದರೆ ನೀನು ಫಿಸಿಕಲ್ನಲ್ಲಿ ಫಸ್ಟ್ ಗ್ರೂಪ್ ಹೊಡಿಬೇಕು. ಫುಲ್-ಅಪ್ಸ್ನಲ್ಲಿ ಔಟ್ ಆಫ್ 10ಕ್ಕೆ 10 ಹೊಡಿಬೇಕು. ಇಲ್ಲಿ ನೀನು ನೋಡ್ಕೊ ಎಷ್ಟು? 54 ಮಾರ್ಕ್ಸನ್ನು ತೊಗೊಂಡಿರ್ತೀವಿ. ಎಷ್ಟಾಯ್ತು ನಿಂದ? 154 ಆಯಿತು. 154 ಮಾರ್ಕ್ಸ್. ಓಕೆ, 154 ಮಾರ್ಕ್ಸ್ ಆಯಿತು. ಸರ್ ನನಗೆ ಆ್ಯಕ್ಚುಲಿ ನಾನು 20 ಕ್ವಶನ್ಸನ್ನು ಹಾಕಿದ್ದೀನಿ. ಎಷ್ಟು? 20 ಕ್ವಶನ್ಸ್ ಮಾತ್ರ ಎಕ್ಯುರೇಟ್ ಹಾಕಿದ್ದೀನಿ. ಇನ್ನೂ 30 ಕ್ವಶನ್ಸ್ ಡಮ್ಮಿ ಹಾಕಿದ್ದೀನಿ, ಅಂದರೆ ದೇವ್ರಂಕಿ ಹಾಕಿದ್ದೀನಿ. ಆಗ್ಬಹುದಾ ಸರ್ ನಾನು? ಎಸ್, ನಿಂದು ಕೂಡ ಲಕ್ ಇದ್ದರೆ ಆಗಬಹುದು. ಬಟ್ ಎಲ್ಲಿ? ಫಿಸಿಕಲ್ನಲ್ಲಿ ಔಟ್ ತೊಗೊಂಡ್ರೆ ಮಾತ್ರ. ಯಾವ ಥರ? ಇಲ್ಲಿ 20 ಕ್ವಶನ್ಸ್ ನೀನು ಟಚ್ ಮಾಡಿದೆ ಅಂತ ತಿಳ್ಕೊ. ಎಷ್ಟು? 20 ಕ್ವಶನ್ಸಿಗೆ 40 ಮಾರ್ಕ್ಸ್ ಆಯಿತು. 20 ಕ್ವಶನ್ಸಿಗೆ 40 ಮಾರ್ಕ್ಸ್ ಆಯಿತು. ಫಸ್ಟ್ ಗ್ರೂಪ್ ಏನಾದರೂ ಹೊಡೆದಿದ್ದೆ ಅಂತಂದರೆ 60 ಮಾರ್ಕ್ಸು, 40, 100 ನಿಂದು ಎಷ್ಟು? 20 ಕ್ವಶನ್ಸ್ ಒಳಗಡೆ ಒಂದು 5ರಿಂದ 6 ಅಂದರೆ ನಿಮ್ಗೆ ಎಕ್ಯುರೇಟ್ ಆಗಿರ್ತಾವೆ. 30 ಕ್ವಶನನ್ನು ಡಮ್ಮಿ ಟಚ್ ಮಾಡಿದೆ ಅಂತಂದರೆ 5ರಿಂದ 6 ಎಕ್ಯುರೇಟ್ ಆಗಿದೆ ಅಂತ ತಿಳ್ಕೊ. ಟೋಟಲಿ ಬಂದ್ಬಿಟ್ಟು ಅಲ್ಲಿನಿಂದ 152 ಮಾರ್ಕ್ಸ್ ಆಗುತ್ತೆ. ಫಿಸಿಕಲಿಟಿ ಎಲ್ಲ ಸೇರಿಸ್ಬಿಟ್ಟು 152 ಆಗುತ್ತೆ. ಬಟ್ ನೀನು ಫೈನಲ್ ಲಿಸ್ಟಲ್ಲಿ ಕುಂದಿರುವಂಥ ಚಾನ್ಸಸ್ ಇರ್ತದೆ. ಯಾಕಂದರೆ ನಾನು ಫಿಸಿಕಲಿಗೆ ಅಷ್ಟು ಗಮನ ವಹಿಸಿ ಅಂತ ಹೇಳಕತ್ತಿದ್ದೀನಿ. ಎಕ್ಸಾಮ್ ಕಂಪ್ಲೀಟಾಗಿ ಹೋಗಿಬಿಟ್ಟೈತೆ, ಅದ್ರ ಬಗ್ಗೆ ಏನೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ತಲೆಯಿಂದ ತೆಗೆದು ಹಾಕಿಬಿಡಿ. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ, ಬೆಳಗಾವಿ ಏರದವರ ಕಷ್ಟವನ್ನು ಅನುಭವಿಸ್ತಿದ್ದಾರ. ಯಾಕಂತಂದರೆ ಸಡನ್ನಾಗಿ ಕ್ವಿಕ್ಕಾಗಿ ರ್ಯಾಲಿಯನ್ನು ಕಂಡಕ್ಟ್ ಮಾಡಿದ್ರು. ನೋಡ್ಕೊಡ್ರಿ, ಗೊತ್ತೇ ಇರಲಿಲ್ಲ ಅದೇ ಡೇಟ್ಗೆ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ. ಪ್ರತಿ ವರ್ಷವೂ ಕೂಡ ಬೆಳಗಾವಿ ಏರದವ್ರದ್ದು ಲಾಸ್ಟಿಗೆ ಕಂಡಕ್ಟ್ ಮಾಡ್ತಿದ್ರು. ಫಸ್ಟ್ ಬೆಂಗಳೂರು, ಮಂಗಳೂರು, ಬೆಳಗಾವಿ ಕಂಡಕ್ಟ್ ಮಾಡ್ತಿದ್ರು.
ಮೊದಲಿಗೆ ಬೆಳಗಾವಿ ಕಂಡಕ್ಟ್ ಮಾಡಿದರು. ಅದು ಆಗಸ್ಟ್ 8ನೇ ತಾರೀಕಿಂದ ಹಿಡಿದು ಆಗಸ್ಟ್ 28ನೇ ತಾರೀಕಿನವರೆಗೆ ಕೇವಲ 1 ತಿಂಗಳೂ ಕೂಡ ಅವರಿಗೆ ಸಮಯ ಸಿಗಲಿಲ್ಲ. ಓಕೆ, ತಿಳ್ಕೊಳ್ರಿ ನೀವೇ. ಬೆಳಗಾವಿ ಏರೋ ಇರತಕ್ಕಂಥ ಸ್ಟೂಡೆಂಟ್ಗಳು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ನಮ್ಮ ಅಕಾಡೆಮಿಯಲ್ಲಿ HZ ಡಿಫೆನ್ಸ್ ಅಕಾಡೆಮಿಯಲ್ಲಿ ನಿಮಗಾಗಿ ಸಪ್ರೇಟಾಗಿ ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ನೀವು 1 ತಿಂಗಳಲ್ಲಿ ರೆಡಿ ಆಗಬೇಕಪ್ಪ ಅಂದರೆ ಫುಲ್ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ನಾವು 1 ತಿಂಗಳಲ್ಲಿ ನಿಮ್ಮ ರೆಡಿ ಮಾಡಿ 100ಕ್ಕೆ 100 ಮಾರ್ಕ್ಸನ್ನು ತಗೊಳ್ಳೋ ಹಾಗೆ ನಾವು ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಬೇಕಿದ್ರೆ ನಮ್ಮ ಹಿಂದಿನ ವಿಡಿಯೋಗಳನ್ನು ಪ್ರತಿಯೊಂದು ಫಿಸಿಕಲ್ ಟ್ರೈನಿಂಗ್ ವಿಡಿಯೋಗಳನ್ನು ನೋಡ್ತಿರ್ಬೋದು. ಬೇಕಿದ್ರೆ ನಮ್ಮ ಹತ್ರ ಸ್ಪೆಸಿಲಿಟಿಯನ್ನು ಬಂದು ಚೆಕ್ ಮಾಡ್ಕೊಳ್ಬೋದು. ನಿಮಗೆ ಡೈಲಿ 2 ಟೈಮ್ಸ್ ಫಿಸಿಕಲ್ ಇದೆ. ಅದೇ ಥರನಾಗಿ ನಮ್ಮ ಬಾಗಲಕೋಟ್ ಡಿಸ್ಟಿಕ್ ಗ್ರೌಂಡ್ನಲ್ಲಿ ನೀನೇನಾದರೂ ರನ್ನಿಂಗ್ ಹೊಡೆದಿದ್ದೆ ಕರೆ ಆಯ್ತಂತಂದ್ರೆ, ಸೊ ಆ ಟೈಮಿಂಗ್ನಲ್ಲಿ ನೀನೇನಾದರೂ ರನ್ನಿಂಗ್ ಹೊಡೆದಿದ್ಯಪ್ಪ ಅಂತಂದರೆ 100% ಹೇಳ್ತಾ ಇದ್ದೀನಿ, ರಾಯಚೂರು ಗ್ರೌಂಡೇ ಅಲ್ಲ, ಬೇಕಾದ ಆಲ್ ಓವರ್ ಇಂಡಿಯಾ ಕರ್ನಾಟಕದಲ್ಲಿ ಬೇಕಾದ ಗ್ರೌಂಡ್ ಬಂದರೂ ಕೂಡ ಗ್ಯಾರಂಟಿ ನೀನು ಹೊಡೆದಿ. ಅಷ್ಟು ಟಫ್ ಆಗಿರ್ತಕ್ಕಂಥ ನಮ್ಮ ಬಾಗಲಕೋಟ್ ಡಿಸ್ಟಿಕ್ ಗ್ರೌಂಡು. ಓಕೆ, ಇಲ್ಲಿ ನೀನು ಪ್ರಾಕ್ಟೀಸ್ ಮಾಡಿ ನೋಡು. ಬೇಕಾದಂಥ ಗ್ರೌಂಡ್ ಬಂದರೂ ಕೂಡ, ರಾಯಚೂರಲ್ಲ ಬೇಕಾದಂಥ ಗ್ರೌಂಡ್ ಬಂದರೂ ಕೂಡ ನೀನು ರೆಡಿ ಆಗಬೇಕಾಗತ್ತೆ. ಓಕೆ, ನೀನು ಫಿಸಿಕಲಿ ಫಿಟ್ ಆಗಬೇಕಂತಂದರೆ ಏನು ಬೇಕು? ಫುಡ್ ಇಂಪಾರ್ಟೆಂಟು. ಫುಡ್ ಯಾವ ಥರ ನೀನು ಮೇಂಟೈನ್ ಮಾಡ್ತೀಯಾ, ಸೊ ಯಾವ ಥರ ಫುಡ್ಡನ್ನು ತಿಂತೀಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ಲ ನನ್ನ ಸ್ಟೂಡೆಂಟ್ಸ್ಗಳಿಗೆ ಫಿಸಿಕಲ್ ನಾವು ಹಾರ್ಡ್ ಕೊಡ್ತಿದ್ದೀವಿ ಅಂತಂದರೆ ಅದ್ರ ತಕ್ಕಂಗೆ ಅವ್ರಿಗೆ ಫುಡ್ ಕೊಡಬೇಕಾಗತ್ತೆ. ಫುಡ್ ಇಂಪಾರ್ಟೆಂಟ್ ತಾನೇ, ಅದಕ್ಕೋಸ್ಕರನೇ ಚೆನ್ನಾಗಿರ್ತಕ್ಕಂಥ ಹೆಲ್ದಿ ಫುಡ್ ಕೂಡ ನಮ್ಮ ಅಕಾಡೆಮಿಯಲ್ಲಿ ಕೊಡ್ತಾ ಇದ್ದೀವಿ. ನೀವೇನಾದರೂ ಬಂದು ಜಾಯಿನ್ ಆಗಬೇಕು ಅನ್ಕೊಂಡಿದ್ರೆ ನಮ್ಮ HZ ಡಿಫೆನ್ಸ್ ಅಕಾಡೆಮಿಗೆ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಕೊಟ್ಟು ಅಡ್ಮಿಷನನ್ನು ಮಾಡ್ಕೊಳ್ಬೋದು. ಇನ್ನೂ ಕೂಡ ಅಡ್ಮಿಷನ್ಗಳು ಖಾಲಿ ಇದಾವೆ, ಆದಷ್ಟು ಬೇಗನೆ ಬಂದು ಅಡ್ಮಿಷನನ್ನು ಮಾಡ್ಕೊಳ್ಳಿ. ಓಕೆ ಸರ್, 3rd 4th ಸೆಕೆಂಡ್ ಗ್ರೂಪ್ ಹೊಡೆದ್ರೆ ಏನಾಗಬಹುದು ತಿಳ್ಕೊಳ್ರಿ. ಅಕಸ್ಮಾತ್ ನೋಡ್ಕೊ, ಇಲ್ಲಿ 25 ಕ್ವಶನ್ಸ್ ಎಕ್ಯುರೇಟ್ ಮಾಡಿ. ಎಷ್ಟು? 25 ಕ್ವಶನ್ಸ್ ಎಕ್ಯುರೇಟ್ ಮಾಡಿ +2 ಡಮ್ಮಿ ಕ್ವಶನ್ಸ್ ಅಂದರೆ ದೇವರಂಕಿ 54 ಮಾರ್ಕ್ಸ್. ಅದು 54 ಮಾರ್ಕ್ಸ್ ಅಂದರೆ ಸೆಕೆಂಡ್ ಗ್ರೂಪ್ ನೀನು ಹೊಡೆದಿ. 48 ಮಾರ್ಕ್ಸ್. ಎಷ್ಟು? 48 ಮಾರ್ಕ್ಸ್. ಇಲ್ಲಿ ನೋಡ್ಕೊ, ಫುಲ್ ಅಪ್ಸ್ನಲ್ಲಿ ನೀನು ಅಕಸ್ಮಾತ್ 8 ಮಾತ್ರ ಹೊಡೆದಿ, 9 ಹೊಡೆದಿ ಅಂತ ತಿಳ್ಕೊ. 9 ಹೊಡೆದಿ ಅಂದರೆ 33 + 54. ನೋಡ್ಕೊ, ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ. ಆದ ಕಾರಣಕ್ಕೋಸ್ಕರ ಬಹಳಷ್ಟು ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ. ಬರೀ ಜಸ್ಟ್ ಗ್ರೂಪ್ ಅಂತ ಚೇಂಜ್ ಮಾಡಿದರೆ ಎಲ್ಲಿಂದ ಎಲ್ಲಿ 12 ಮಾರ್ಕ್ಸ್ ಬೇಕಾಗುತ್ತೆ. ರನ್ನಿಂಗ್ನಲ್ಲಿ 12 ಮಾರ್ಕ್ಸ್ ನೀನು ಅಂದ್ಕೊಂಡಿರ್ಬೋದು, ನನ್ನ ಸೆಕೆಂಡ್ ಗ್ರೂಪ್ ಹೊಡೆದಿದ್ದೀನಿ, ನಾನು ಫಿಸಿಕಲ್ ಪಾಸ್ ಆಗಿದ್ದೀನಿ, ಮೆಡಿಕಲ್ ಪಾಸ್ ಆಗಿದ್ದೀನಿ, ಫೈನಲ್ ಲಿಸ್ಟ್ನಲ್ಲಿ ಕುಂದಿರಬಹುದು. ತಲೆಯಂತ್ರ ತೆಗೆದು ಹಾಕು. ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟು ನೀನು ಎಕ್ಸಾಮಿಗೆ ಒತ್ತು ಕೊಟ್ಟಿಲ್ಲ ಅಷ್ಟೇ ನೀನು ಫಿಸಿಕಲ್ಗೆ ಕೂಡ ಒತ್ತು ಕೊಡಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟರು ಕೂಡ ಪರವಾಗಿಲ್ಲ. ಓಕೆ, ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನೋಡ್ಕೊಡ್ರಿ, ಪ್ರತಿ ಒಂದು ಮಾರ್ಕ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿಮಗೆ ಕೌಂಟ್ ಸಿಗ್ತದೆ. ಇಲ್ಲಿ ಎಷ್ಟು ಅಕಸ್ಮಾತ್ ನೀನು 4th ಗ್ರೂಪ್ ಹೊಡೆದಿ ಅಂತ ತಿಳ್ಕೊ. ಓಕೆ, ಕನ್ಫರ್ಮೇಷನ್ ತಿಳ್ಕೊ. 24 ಮಾರ್ಕ್ಸ್. 24 ಮಾರ್ಕ್ಸು. ಸೊ ಇಲ್ಲಿ ಫುಲ್ ಅಪ್ನಲ್ಲಿ 10ಕ್ಕೆ 10 ಹೊಡೆದಿ, 40 ಮಾರ್ಕ್ಸ್. ಎಕ್ಸಾಮ್ನಲ್ಲಿ ಎಷ್ಟು ತೊಗೊಂಡು ನೀನು 30 ಅಂತ ತಿಳ್ಕೊ. 30 ಅಂದರೆ ನಿಂದು 60 ಮಾರ್ಕ್ಸ್ ಆಯಿತು. ಓಕೆ, 60. ಇಲ್ಲಿ ನೋಡ್ಕೊ, 4 120 ಮಾರ್ಕ್ಸ್. ಎಷ್ಟು? 120 ಮಾರ್ಕ್ಸ್. ಇಲ್ಲಿ ನೋಡ್ಕೊ, ನೀನು ಏನು ಮಾಡಿದಿ? 10ಕ್ಕೆ 10 ಹೊಡೆದಿ. ಮತ್ತಿಲ್ಲಿ ಎಲ್ಲರಿಗಿಂತ 25 ಎಲ್ಲರೂ ತೊಗೊಂಡ್ರೆ ನೀವು 30 ತೊಗೊಂಡು 60 ಮಾರ್ಕ್ಸ್ ಆಯಿತು. ಬಟ್ ಇಲ್ಲಿ ಡಿಸ್ಕ್ವಾಲಿಫೈ ಆಗಿ. ಓಕೆ, ಇಲ್ಲಿ ಡಿಸ್ಕ್ವಾಲಿಫೈ ಆಗಿ. ಓಕೆ, ಮತ್ತೆ ಚೆಕ್ ಮಾಡೋಣ. ಅಕಸ್ಮಾತ್ 3rd ಗ್ರೂಪ್ ಹೊಡೆದಿ ಅಂತ ತಿಳ್ಕೊ. ಎಷ್ಟು? 3rd ಗ್ರೂಪ್ 36 ಮಾರ್ಕ್ಸ್ ತೊಗೊಂಡು ಇಲ್ಲಿ 10ಕ್ಕೆ 10 ಹೊಡೆದಿ, 40 ಮಾರ್ಕ್ಸ್. ಇಲ್ಲಿ ನೋಡ್ಕೊ, ಎಷ್ಟಪ್ಪ ಅಂತಾರೆ, ಇಲ್ಲಿ 40 ಟಚ್ ಮಾಡಿ ಅಂತ ತಿಳ್ಕೊ. ಇಲ್ಲಿ 40 ಕ್ವಶನ್ಸ್ ಟಚ್ ಮಾಡಿ ಅಂತ ತಿಳ್ಕೊ, 80. ಇಲ್ಲಿ ನೋಡ್ಕೊ ಒಂದ್ಸರಿ ಎಷ್ಟು ಆಗುತ್ತಪ್ಪ ಅಂದರೆ 12 + 15 156. ಜಸ್ಟ್ ನೀನೇನಪ್ಪ ಅಂತಂದರೆ 3rd ಗ್ರೂಪ್ ಹೊಡೆದಿ ಮತ್ತು ಇಲ್ಲಿ ಔಟ್ ತೊಗೊಂಡು ಅದರ ಜೊತೆ ಇಲ್ಲಿ 40 ಟಚ್ ಮಾಡಿ ಅಂದರೆ ನೀನು ಎಷ್ಟು ಕ್ವಾಲಿಫೈ ಆದಿ ಫೈನಲ್ ಲಿಸ್ಟ್ಗೆ. ಇಷ್ಟು ಎಫರ್ಟ್ ಹಾಕಿದಾಗ ಇಲ್ಲಿ ಎಷ್ಟು ಎಫರ್ಟ್ ಹಾಕಿ ಗೊತ್ತಾ? 40 ಕ್ವಶನ್ಸ್ ಅಂದರೆ ಈಸಿಯಾಗಿ ಅಲ್ಲ, ಇದು ಸರಳವಲ್ಲ. ನೀನು ಅನ್ಕೊಳ್ತಾ ಇದ್ದೀನಿ 40ಕ್ಕೆ ನಾನು 80 ಬರ್ದಿದ್ದೀನಿ ಅಂತಂದರೆ ಇದೇನು ಈಸಿ ಅಂತ ತಿಳ್ಕೊಳ್ತಾ ಇದೆಯಾ? ಇಲ್ಲ ತಾನೇ. ಆದ ಕಾರಣಕ್ಕೋಸ್ಕರ ಪ್ರತಿ ಒಂದನ್ನು ಕೂಡ ನೀನು ಚೆಕ್ ಮಾಡಿಬಿಟ್ಟು
ಮಾರ್ಕ್ಸನ್ನು ನಿಂತುಕೊಳ್ಬೇಕಾಗತ್ತೆ. ಸೊ ನೋಡ್ಕೊಡ್ರಿ ಮಿಸ್ ಟೋಟಲಿ ನಿಮ್ಗೆ 8 + 4 ಅಂತಂದರೆ ನಿಮ್ಗೆ 12 + 3 15 156 ಮಾರ್ಕ್ಸನ್ನು ನೀನು ತಗೊಂಡಿದೀಯಾ. 156 ಅಂದರೆ ನೀನು ಫೈನಲ್ ಲಿಸ್ಟಿಗೆ ಕೂತ್ಕೊಳ್ತೀಯಾ. ಅಕಸ್ಮಾತ್ ನೀನೇನಾದರೂ 30 ಮಾರ್ಕ್ಸ್ ಎಕ್ಯುರೇಟ್ ಆಗಿತ್ತಪ್ಪ ಅಂದರೆ 60 ಮಾರ್ಕ್ಸು ಎಲ್ಲಿಂದ ಎಲ್ಲಿ ಬರ್ಕಕ್ಕಿತ್ತ ಬರೀ 146. ಓಕೆ, 146. ಸೆಕೆಂಡ್ ಗ್ರೂಪ್ ಕೂಡ ಒಂದು ಸ್ವಲ್ಪ ಮನುಷ್ಯನಿಗೆ ಎದೆ ನಡುಗಿಸುತ್ತೆ. ಓಕೆ, ಎದೆ ನಡುಗಿಸುತ್ತೆ. ವಿಚಾರ ಮಾಡ್ರಿ, ಫಿಸಿಕಲ್ನಲ್ಲಿ ಭಯ ಪಡುವಂಥ ಅವಶ್ಯಕತೆ ಇಲ್ಲಿ ಏನಿಲ್ಲ. ಭಯ ಪಡುವಂಥ ಅವಶ್ಯಕತೆ ಇಲ್ಲಿ ಏನೂ ಇಲ್ಲ. ಕೂಲಾಗಿರಿ, ಎಕ್ಸಾಮ್ ಬರೆದಿದ್ದೀರಾ, ಕಂಪ್ಲೀಟ್ ಆಗಿದೆ. ಯಾವಾಗಾದರೂ ರ್ಯಾಲಿ ಕರೀಲಿ, ಯಾವಾಗಾದರೂ ಬೇಕಾದ ಟೈಮಲ್ಲಿ ರ್ಯಾಲಿ ಕರೀಲಿ. ನಾನು ಫಿಟ್ ಇದ್ದೀನಿ, ಓಕೆ, ನಾನು ರೆಡಿ ಇದ್ದೀನಿ. ಬೇಕಾದವಾಗ ರ್ಯಾಲಿ 15 ದಿನಗಳಲ್ಲಿ ರ್ಯಾಲಿ ಕಂಡಕ್ಟ್ ಮಾಡಲಿ, ನಾನು ಹೊಡಿತೀನಿ. 100% ಫುಲ್-ಅಪ್ಸ್ ಹೊಡಿತೀನಿ, ರನ್ನಿಂಗ್ ಹೊಡಿತೀನಿ. ನನ್ನ ಹತ್ರ ಚೆಸ್ಟ್ ಇದೆ, ಚೆಸ್ಟ್ ಎಕ್ಸ್ಪಾಂಡೆಡನ್ನು ಮಾಡ್ತೀನಿ ಅನ್ನುವಂಥ ನಿನ್ನ ಹತ್ರ ಕಾನ್ಫಿಡೆಂಟ್ ಇತ್ತಪ್ಪ ಅಂದರೆ 100% ನೀನು ಬೇಕಾದವಾಗ ರ್ಯಾಲಿ ಕಂಡಕ್ಟ್ ಮಾಡಿದ್ರು ಕೂಡ ಅವರು ಮಳೆಯಲ್ಲೇ ಕಂಡಕ್ಟ್ ಮಾಡಲಿ, ಬೇಕಾದಂಥ ಹುದುಲಿರಲಿ, ಬೇಕಾದಂಥ ತ್ರಾಸಿರಲಿ, ನೀನು ರ್ಯಾಲಿ ಹೊಡಿತೀಯ. ಯಾಕೆಂದರೆ ನೀನು ಹಾರ್ಡ್ ವರ್ಕ್ ಮಾಡಿರ್ತಿ. ಸೊ ನಿನಗೆ ಗೊತ್ತಿರ್ತದೆ ಯಾವ ಥರ ಓಡಬೇಕು. ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪ್ ಅಂದರೆ ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡು, 4 ರೌಂಡಿನಲ್ಲಿ ಯಾವ ಥರ ನೀನು ಟೈಮ್ಗನ್ನು ಕವರ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಎನರ್ಜಿ ಹಾಕಬೇಕು, 100 ಮೀಟರ್ ಸ್ಪ್ರಿಂಟನ್ನು ಲಾಸ್ಟ್ ಫೈನಲ್ ಎಷ್ಟು ಸ್ಪ್ರಿಂಟ್ ಹಾಕಬೇಕು. ಅಕಸ್ಮಾತ್ ನೀನು 100 ಮೀಟರ್ ಸ್ಪ್ರಿಂಟ್ ಓಡಬೇಕಾದ್ರೆ ಎಲ್ಲರೂ 30 ಜನಗಳ ಒಳಗಡೆ ಹೋದ್ಮೇಲೆ 100 ಮೀಟರ್ ಸ್ಪ್ರಿಂಟ್ ಹಾಕಿದರೂ ಕೂಡ ನಿಂದು ವೇಸ್ಟ್ ಆಗುತ್ತೆ. ಸೊ ಯಾವ ಥರ ಎಲ್ಲಿ ಹಾಕಬೇಕು ಅನ್ನೋದು ಕೂಡ ನಾವು ಸರ್ ನನಗೆ ಮನೆಯಲ್ಲೇ ಮಾಡೋಕ್ಕಾಗ್ತಾ ಇಲ್ಲ, ನಾನು ಒಬ್ಬನೇ ಇದ್ದೀನಿ, ನನಗೆ ಫಿಸಿಕಲಿ ಒಂದು ಸ್ವಲ್ಪ ವೀಕ್ನೆಸ್ ಇದ್ದೀನಿ ಸರ್ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದೀರಪ್ಪ ಅಂದರೆ, ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕ್ರೀಡಾಂಗಣ 2018ರಲ್ಲಿ ರ್ಯಾಲಿ ಕಂಡಕ್ಟ್ ಆಗಿರತಕ್ಕಂಥ ಗ್ರೌಂಡಿನಲ್ಲಿ ನಾವು ಪ್ರತಿ ಡೈಲಿನೂ ಕೂಡ 2 ಟೈಮ್ಸ್ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಫುಲ್-ಅಪ್ಸ್ 10 ಹೊಡೆಯುವಾಗೆ ನಾವು ರೆಡಿ ಮಾಡಿಸ್ತಾ ಇದ್ದೀವಿ. ಎಕ್ಸಲೆಂಟ್ ಹೊಡೆಯುವ ಹಾಗೆಯೇ ಫಿಸಿಕಲ್ ರೆಡಿ ಮಾಡಿಸ್ತಾ ಇದ್ದೀವಿ. ಎಕ್ಸಲೆಂಟ್ ಮಿಸ್ ಆದರೂ ಕೂಡ ನೀನು ಸೆಕೆಂಡ್ ಗ್ರೂಪ್ ಹೊಡೆದು ಆಗಲೇಬೇಕು ಇಂಡಿಯನ್ ಆರ್ಮಿ. ಥರ್ಡು ಫೋರ್ತು ತಲೆನೇ ಕೆಡಿಸ್ಕೊಳ್ಬಿಡಿ, ಅದನ್ನು ತೆಗೆದು ಹಾಕಿಬಿಡಿ. ಅದನ್ನು ನಾವು ಪ್ರಾಕ್ಟೀಸೇ ಮಾಡಿಸಲ್ಲ, ಹೊಡಿಬೇಕು. ಫಸ್ಟ್ ಸೆಕೆಂಡ್ ಇವೆರಡನ್ನು ಮಾತ್ರ ಟಾರ್ಗೆಟ್ ಇಟ್ಕೊಂಡು ನಾವು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ಸಕತ್ತೀವಿ. ಪುಲ್-ಅಪ್ಸ್ ಹೇಳ್ತಾ ಇದ್ದೀನಲ್ಲ, 10 ಹೊಡಿಲೇಬೇಕು. 10 ಹೊಡಿಲಾರಂಥ ಒಂದು ಹುಡುಗನು ಒಂದಕ್ಕೊಂದು ಹೊಡಿಲಾರವನು ಕೂಡ ನಾವು 10 ಹೊಡಿಯುವಾಗೆ ಫಿಸಿಕಲ್ನಲ್ಲಿ ರೆಡಿ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮನ್ನು ನಂಬಿ ಹುಡುಗರು ಇವತ್ತಿಗೆ ತಯಾರಿಯನ್ನು ಮಾಡ್ತಾ ಇದ್ದಾರಪ್ಪ ಅಂದರೆ ಅವ್ರಿಗೆ ನಾವು 100% ರಿಸಲ್ಟನ್ನು ಕೊಡಲೇಬೇಕಾಗುತ್ತೆ. ಸೊ ಯಾಕಂದರೆ ಕಷ್ಟಪಟ್ಟು ಈ ಸರಿ ನನ್ನ ವರದಿಯನ್ನು ಹಾಕಬೇಕಂತ ಕನಸನ್ನು ಕಟ್ಟಿರ್ತೀರಿ. ಎಲ್ಲಿಯಾದರೂ ಹೋಗ್ರಿ ಪರವಾಗಿಲ್ಲ, ಬಟ್ ಟೈಮ್ ವೇಸ್ಟ್ ಮಾಡಬೇಡ್ರಿ, ಒಟ್ಟೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ನೀವು ಬಂದಿರೋದು ಅದಕ್ಕೆ ಫಿಸಿಕಲಿಗೆ ಬಂದಿದ್ದೀರಿ. ಫಿಸಿಕಲ್ ಹಾರ್ಡ್ ವರ್ಕ್ ಮಾಡಿ, ರೆಸ್ಟ್ ಮಾಡಿ, ಬಾಡಿಗೆ ರೆಸ್ಟ್ ಬೇಕಾಗುತ್ತೆ, ರೆಸ್ಟ್ ಮಾಡಿ. ನಮ್ಮ ಹತ್ರ ಅದ್ರ ಜೊತೆಗೆ ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದ್ವಿ. ಅದರ ಜೊತೆಗೆ ನಿಮ್ಗೆ ಡ್ರೈ ಫ್ರೂಟ್ಸ್, ಮಾರ್ನಿಂಗ್ ಕಾಳು ಕಡಿ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಿಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಪುರುಷ ಮತ್ತು ಮಹಿಳೆಯರಿಗೆ, ಲೇಡೀಸ್ಗೂ ಮಾತ್ರ ಸಪ್ರೇಟ್ ಆಗಿರ್ತಕ್ಕಂಥ PG ಇದೆ ನಮ್ಮ ಹತ್ರ, ಬಾಯ್ಸ್ಗೂ ಸಪ್ರೇಟ್ ಆಗಿರ್ತಕ್ಕಂಥ PG ಇದೆ. ಅದರ ಜೊತೆಗೆ ನಿಮ್ಗೆ ಎಲ್ಲ ನಿಮ್ಗೆ ಹೆಲ್ದಿ ಫುಡ್, ರೊಟ್ಟಿ ಊಟ ಈ ಥರ ಎಲ್ಲನೂ ಕೂಡ ಊಟವನ್ನು ಕೊಡ್ತಾ ಇದ್ದೀವಿ. ಓಕೆ. ಅದರ ಜೊತೆಗೆ ನಿಮ್ಗೆ ವೀಕ್ಲಿ 1 ಟೈಮ್ ಸ್ವಿಮ್ಮಿಂಗ್ ಕೂಡ ಕೊಡ್ತೀವಿ. ಯಾಕೆಂದರೆ ಸ್ವಿಮ್ಮಿಂಗ್ ಕಲಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ನಿಮ್ಗೆ ಫಿಸಿಕಲಿ ಅಂದರೆ ಒಂದು ಸ್ವಲ್ಪ ಬಾಡಿ ಫೇನ್ ಆಗಿರ್ತದೆ. ಸ್ವಿಮ್ಮಿಂಗ್ ಮಾಡೋದ್ರಿಂದ ನಿಮ್ಗೆ ಬಾಡಿ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಎಲ್ಲನೂ ಕೂಡ ಫಿಸಿಕಲಿಗೆ ಏನೇನು ಬೇಕಾಗುತ್ತಲ್ಲ ನಮ್ಮ ಹತ್ರ ಆಬ್ಸ್ಟಿಕಲ್ಸ್ ಎಲ್ಲನೂ ಕೂಡ ನಾವು ಕಂಡಕ್ಟನ್ನು ಮಾಡಿದ್ದೀವಿ. ನೀವು ಈ ಸರಿ ಇಂಡಿಯನ್ ಆರ್ಮಿ ವರದಿಯನ್ನು ಹಾಕಬೇಕು ಸರ್, ನಾನು ಫಿಸಿಕಲ್ ಪಾಸ್ ಆಗಬೇಕಂತ ಅಂದ್ಕೊಂಡಿದ್ದೀರಪ್ಪ ಅಂದರೆ ಇಲ್ಲಿ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಆದಷ್ಟು ಬೇಗನೆ ಬಂದು ಅಡ್ಮಿಷನನ್ನು, ನಮ್ಮ ಹತ್ರ ಲಿಮಿಟೆಡ್ ಸೀಟ್ಗಳು ಮಾತ್ರ ಇದ್ದಾವೆ, ಬಂದು ಅಡ್ಮಿಷನ್ಗಳನ್ನು ಮಾಡ್ಕೋಬೋದು. ಓಕೆ, ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಕೊಟ್ಟಿದ್ರೆ, ಮೊದಲ ಬಾರಿಗೆ ನೋಡ್ತಾ ಇದ್ದೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ID, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ಶೇರ್ ಮಾಡು. ಕೆಳಗಡೆ ಕಾಣ್ತಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬನ್ನು ಮಾಡ್ಕೊ. ಓಕೆ, ಒಳ್ಳೆಯದಾಗುತ್ತಾ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟ್ ಬಂದರೂ ಕೂಡ ನಾನು ಕೊಡ್ತೀನಿ. ಇನ್ನೊಂದು ಕನ್ಫ್ಯೂಷನ್ ಅಂದರೆ ಸರ್ ARO ಚೇಂಜ್ ಆಗಿದಾವ? ಏನೂ ಕೂಡ ಚೇಂಜ್ ಆಗಿಲ್ಲ. ನಿಮ್ಮ ಮೊದಲಿನ ARO ಯಾವ ಇದಾವಲ್ಲ ಅದೇ ARO ಇದೆ. ಸೊ ಮಹಿಳೆಯರದು ಇನ್ನೂ ಕೂಡ ಫಿಸಿಕಲ್ ಡೇಟ್ ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆಗಿರ್ತಕ್ಕಂಥದ್ದು ಬೆಳಗಾವಿ AROದರ್ದು. ಬೆಳಗಾವಿ AROದರ್ದು ಯಾರಾದರೂ ಫಿಸಿಕಲ್ ಬರಬೇಕು ಅನ್ಕೊಂಡಿದ್ರಪ್ಪ ಅಂದರೆ ಆದಷ್ಟು ಬೇಗನೆ ಬಂದು ನಮ್ಮ ಹತ್ರ ಫಿಸಿಕಲ್ಗೆ ಜಾಯಿನ್ ಆಗಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.